ಏನಪ್ಪ ಆಯ್ತು? ಏನಾಯ್ತು ನಮ್ಮ ಯಜಮಾನ್ರಿಗೆ? ಅವ್ರಿಗೇನು ಆಗಿಲ್ಲ, ಅವರು ಬರ್ತಾ ಇದ್ದಾರೆ ಅಂದೆ. ಅಯ್ಯೋ ನೀವೇನ್ರಿ ಅದಕ್ಕೆ ಯಾಕೆ ಇಷ್ಟು ಗಾಬರಿಯಿಂದ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ ವಿಶಾಲು, ಬೆಳಗ್ಗೆ ಮನೆ ಬಿಟ್ಟು ಹೋದ ಗಂಡ ರಾತ್ರಿ ಇಷ್ಟೊತ್ತಾದ ಮೇಲೆ ಮನೆಗೆ ಬರ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋಗಿದ್ರಿ, ಯಾಕೆ ಹೋಗಿದ್ರಿ, ಯಾರ ಜೊತೆಗೆ ಹೋಗಿದ್ರಿ, ಏನು ಮಾಡಕ್ಕೆ ಹೋಗಿದ್ರಿ, ಏನು ತರಕ್ಕೆ ಹೋಗಿದ್ರಿ ಅಂತೆಲ್ಲ ವಿಚಾರಿಸ್ಕೋಬೇಕು ತಾನೇ. ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಅವ್ರ ಹತ್ರ ಬರ್ತಿದ್ದಂಗೆ ಅಂತ ಮೂಸ್ ನೋಡ್ಬಿಡ್ತಿದ್ದೆ. ಮೂಸ್ ನೋಡ್ತಿದ್ರಾ? ಯಾಕೆ? ಓ ಕುಡ್ಕೊಂಡು ಬಂದವ್ರ ಅಂತನಾ? ಅಯ್ಯೋ ದಡ್ಡಿ, ಕುಡುಕು ಗಂಡನ್ನ ಹೆಂಗ್ ಬೇಕಾದ್ರೂ ಸಹಿಸ್ಕೋಬೋದು ಕಣೆ ವಿಶಾಲು. ಆದರೆ ಗಂಡನ ಮೈ ಮೇಲಿಂದ ಬರೋ ಬೇರೆ ಹೆಂಗಸಿನ ಸೆಂಟು ಅಪ್ಪಿ ತಪ್ಪಿ ಅವ್ರ ಶರ್ಟ್ ಮೇಲೋ, ಕೆನ್ನೆ ಮೇಲೋ, ಕುತ್ತಿಗೆ ಮೇಲೋ ಲಿಪ್ಸ್ಟಿಕ್ಕಿನ ಮಾರ್ಕು, ಬಟ್ಟೆ ಮೇಲೆ ಉದ್ದವಾದ ಕೂದಲು, ಇದೇನಾರ ಸಿಗುತ್ತಾ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೆ. ಆಮೇಲೆ ಪ್ಯಾಂಟಿನ ಜೇಬಿಗೆ ಕೈ ಹಾಕ್ತಿದ್ದೆ. ಪ್ಯಾಂಟಿನ ಜೇಬಲ್ಲ? ಅಯ್ಯಯ್ಯೋ, ಏನನ್ನು ತಿಳ್ಕೊಬಿಡತಾಯಿ ನೀನು. ಅದು ಗಂಡನ ಪ್ಯಾಂಟಿನ ಜೇಬಲ್ಲಿ ಬಸ್ಸಿನ ಟಿಕೆಟು ಇಲ್ಲ ಸಿನಿಮಾ ಟಿಕೆಟು ಸಿಗ್ತಾವ ಅಂತ ಹುಡುಕ್ತಿದ್ದೆ. ಯಾಕೆಂದರೆ ನಮಗೆ ಯಾಮಾರಿಸಿ ಅವ್ರು ಏನಾದರೂ ಟ್ರಿಪ್ಪು ಅಥವಾ ಸಿನಿಮಾದಲ್ಲೋ ಹೋಗಿ ಕೂತ್ಕೊಂಡು ಬಂದಿದ್ರೆ ನಮಗೇನು ಗೊತ್ತಾಗ್ತಿತ್ತು? ಅಂದರೆ ನಾನು ನನ್ನ ಗಂಡನ್ನ ಅನುಮಾನ ಪಡಬೇಕು ಅಂತೀರಾ? ಏನೇ ವಿಶಾಲು ಇದು? ಹೆಂಗಸರು ಅನುಮಾನ ಪಟ್ರೇನೆ ಹೆಂಗಸರಿಗೆ ಒಂದು ಕಳೆ. ನಾವು ನಮ್ಮ ಮನೆಯನ್ನ, ಮನೆತನನ, ಮನೆ ಮರ್ಯಾದೆಯನ್ನ ಉಳಿಸೋದೇ ಅನುಮಾನ ಪಟ್ಟು. ನೋಡು ವಿಶಾಲು, ನಿನ್ನ ಬದುಕು ನನ್ನ ಬದುಕಿನ ಥರ ಆಗಬಾರ್ದು, ನಿನ್ನ ಗಂಡನು ನನ್ನ ಗಂಡನ ಥರ ಓಡೋಗ್ಬಾರ್ದು ಅಂತ ಹೇಳ್ತಿದ್ದೀನಿ. ನೀನು ಒಳ್ಳೇದಕ್ಕೆ ಹೇಳ್ತಿದ್ದೀನವ. ಇಷ್ಟ ಆದಮೇಲೆ ನಿನ್ನಿಷ್ಟ. ಅತ್ತೆ, ಅಪ್ಪನ ಬಗ್ಗೆ ಸುಮ್ಮನೆ ಏನೇನೋ ಮಾತಾಡಬೇಡಿ. ಅಮ್ಮ, ಅತ್ತೆ ಮಾತು ಕೇಳ್ಕೊಂಡು ನೀನು ಅಪ್ಪನ ಬಗ್ಗೆ ಅನುಮಾನ ಪಡಬೇಡ. ಲೇದಾನ, ನೀ ಸುಮ್ಮನೆ ಇರೆ, ನಿನಗೇನು ಗೊತ್ತಾಗಲ್ಲ. ನಿಮ್ಮ ಅಪ್ಪನ್ನು ಇತ್ತೀಚೆಗೆ ಒಂಥರ ನಡ್ಕೋತಾ ಇದ್ದಾರೆ. ಕಾಂತಮ್ಮ ಹೇಳ್ತಾರ ನೀ. ನನಗೆ ಯಾಕೋ ಅವ್ರ ಮೇಲೆ ಡೌಟ್ ಬರ್ತಾ ಇದೆ. ಬಂತ ಶಬಾಷ್ ಶಬಾಷ್ ಕಡೆ ಬಾ, ಇವಾಗಲೇ ಮೂಸು. ನಿಲ್ಲೆತ್ಕೊಳ್ರಿ. ವಿಶಾಲು, ಏನಿದೆಲ್ಲ?